ಬಂಡವಾಳ ಅಂದ ತಕ್ಷಣ ಫಸ್ಟ್ ಕಾನ್ಸೆಪ್ಟ್ ಬರುತ್ತೆ ವರ್ಕಿಂಗ್ ಕ್ಯಾಪಿಟಲ್. ಬ್ಯಾಂಕಲ್ಲಿ ಪ್ರೋಸೆಸ್ ಇರುತ್ತೆ, ಆ ಪ್ರೋಸೆಸ್ ತುಂಬ ಟಫ್ ಇರುತ್ತೆ, ಈಸಿ ಇರಲ್ಲ. ನಾನು ಸಕ್ಸಸ್ ಮಾಡಾದ್ಮೇಲೆ ನಾನು ಏನು ಬೆಳೆದ್ರು ಜನ ಕೇಳ್ತಾರೆ, ಬಟ್ ಅದು ಗ್ರೌಂಡ್ ರಿಯಾಲಿಟಿ, ಆ ಟಫು, ಆ ಸ್ಟ್ರಗಲ್ಲು ನಮಗೆ ಮಾತ್ರ ಗೊತ್ತು. ಬೇಗ ಪ್ರೊಸೀಜರ್ ಮುಗಿಸಿ ಅವ್ರಿಗೆ ಫಂಡಿಂಗ್ ಕೊಡೋ ವ್ಯವಸ್ಥೆ ಮಾಡಬೇಕು. ಅವರಿಗೆ ಕಮ್ಮಿ ರೇಟ್ ಆಫ್ ಇಂಟ್ರೆಸ್ಟಲ್ಲಿ NBFC ಅವರು ಫಂಡಿಂಗ್ ಮಾಡಬೇಕು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಬಿಸಿನೆಸ್ ಆ್ಯಂಡ್ ಪ್ರಾಪರ್ಟಿ. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, ಇವತ್ತಿನ ಈ ವಿಶೇಷ ಎಪಿಸೋಡಲ್ಲಿ ನಾವೊಂದು ಮುಖ್ಯವಾದ ವಿಷಯವನ್ನು ನಿಮ್ಮ ಮುಂದೆ ಚರ್ಚೆ ಮಾಡ್ತಾ ಇದ್ದೀವಿ. ನೋಡಿ, ಪ್ರತಿಯೊಬ್ಬರಿಗೂ ಒಂದು ಬಿಸ್ನೆಸ್ ಮಾಡಬೇಕು ಅನ್ನುವಂಥ ಒಂದು ಕನಸು ಸಹಜವಾಗಿರುತ್ತೆ. ಆದರೆ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಬೇಕಿದ್ರೆ ಅಥವಾ ಅನುಷ್ಠಾನ ಮಾಡಬೇಕಿದ್ರೆ ಏನು ಬೇಕಾಗುತ್ತೆ? ಐಡಿಯಾ ಒಂದೇ ಇದ್ದರೆ ಸಾಕಾಗಲ್ಲ, ಅದಕ್ಕೆ ಬೇಕಾದಂಥ ಬಂಡವಾಳ ಬೇಕಾಗುತ್ತೆ. ಬಂಡವಾಳ ಅಂತಂದರೆ ಏನು? ನಿಮ್ಮ ಕೈಯಲ್ಲೇ ದುಡ್ಡಿರಬೇಕು, ಅಥವಾ ನಿಮ್ಮ ಮನೆಯಿಂದ ಕೊಡಬೇಕು, ಅಥವಾ ನಿಮ್ಮ ಬಂಧು ಬಳಗದ ಇಲ್ಲಾಂದರೆ ಸ್ನೇಹಿತರು ಅವರ ಕಡೆಯಿಂದ ನೀವು ಬಂಡವಾಳ ತಗೋಬೋದು. ಅದೂ ಇಲ್ಲ ಅಂತಂದರೆ ನೀವೇನು ಮಾಡ್ತೀರಿ? ಬ್ಯಾಂಕ್ ಸಾಲವನ್ನು ನಿರೀಕ್ಷೆ ಮಾಡ್ಬೋದು. ಬ್ಯಾಂಕಲ್ಲಿ ನಾನಾ ಯೋಜನೆಗಳಿರುತ್ತೆ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಯೋಜನೆಗಳಿರುತ್ತೆ, ಅಥವಾ ಬ್ಯಾಂಕಿಂದಲೇ ಸಿಗುವಂಥ ವಿಶೇಷ ಯೋಜನೆಗಳ ಸೌಲಭ್ಯವನ್ನು ಪಡಿಬೇಕಾಗುತ್ತೆ. ಅದೂ ಇಲ್ಲ ಅಂತಂದರೆ ಏನು ಮಾಡ್ತೀರಿ? ಅದು ಸಾಕಾಗಲ್ಲ ಅಂತಂದರೆ ಏಂಜಲ್ ಇನ್ವೆಸ್ಟರ್ಸ್ ಅಂತ ಇರ್ತಾರೆ. ಅಂದರೆ ಅವರು ನಿಮ್ಮ ಬಿಸ್ನೆಸ್ ಕಾನ್ಸೆಪ್ಟನ್ನು ನೋಡಿಬಿಟ್ಟು ಅಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅದಕ್ಕೆ ಅವರು ಅವರದ್ದೇ ಆದಂಥ ಕಂಡೀಷನ್ ಹಾಕ್ತಾರೆ, ಅದನ್ನು ಪಾಲಿಸಬೇಕಾಗುತ್ತೆ. ಹೀಗೆ ಬಂಡವಾಳ ಅಥವಾ ಫಂಡಿಂಗ್ ಅನ್ನುವಂಥದ್ದು ಯಾವುದೇ ಬಿಸ್ನೆಸ್ನಲ್ಲಿ ಬಹಳ ಪ್ರಾಮುಖ್ಯವಾದಂತಹ ಒಂದು ವಿಚಾರ ಆಗಿರುತ್ತೆ. ಹಾಗೂ ಅದಕ್ಕೆ ಸಾಕಷ್ಟು ಸ್ಟ್ರಗಲ್ ಕೂಡ ಮಾಡಬೇಕಾಗುತ್ತೆ. ಹಾಗಾದರೆ ಒಬ್ಬ ಯುವ ಉದ್ಯಮಿ ಅವನ ಕನಸಿನ ಒಂದು ಉದ್ದಿಮೆಯನ್ನು ಮಾಡಬೇಕಾಗಿದ್ರೆ ಅದಕ್ಕೆ ಫಂಡಿಂಗನ್ನು ಹೇಗೆ ಗಳಿಸ್ಕೊಳ್ಬೇಕಾಗುತ್ತೆ, ಅದರ ಹಿಂದೆ ಇರುವಂಥ ಹೋರಾಟ ಹೇಗೆ ಇರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಶೇಷ ಎಪಿಸೋಡ್ನಲ್ಲಿ ನಾವು ತಿಳ್ಕೊಳ್ಳೋಣ. ವೀಕ್ಷಕರೇ, ಈ ಮುಖ್ಯವಾದ ವಿಷಯದ ಬಗ್ಗೆ ನಮ್ಮ ಜೊತೆ ಇವತ್ತು ಚರ್ಚೆ ಮಾಡಲಿಕ್ಕೆ SLN ಟ್ರೆಡಿಷನಲ್ಸ್ ಸಂಸ್ಥೆಯ ಮುಖ್ಯಸ್ಥರಾದಂತಹ ಚಿರಂಜೀವಿ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡ್ಕೊಳ್ಳೋಣ. ನಮಸ್ಕಾರ ಚಿರಂಜೀವಿ. ನಮಸ್ಕಾರ ಕೇಶವ ಸರ್. ಅಂದಹಾಗೆ ಇವತ್ತಿನ ಈ ವಿಶೇಷ ಎಪಿಸೋಡ್ನಲ್ಲಿ ನಾವು ಬಹಳ ಮುಖ್ಯವಾದ ವಿಷಯವನ್ನು ಚರ್ಚೆ ಮಾಡೋಣ ಅಂತ. ಒಬ್ಬರು ಬಿಸ್ನೆಸ್ ಮಾಡಬೇಕು ಅಥವಾ ಇಂಡಸ್ಟ್ರಿನ ಓಪನ್ ಮಾಡಬೇಕು ಅಂದಿದ್ರೆ ಅವರಿಗೆ ಸಹಜವಾಗಿ ಬಂಡವಾಳ ಬೇಕಾಗುತ್ತೆ. ಒಬ್ಬ ಉದ್ಯಮಿಯಾಗಿ ತಮ್ಮ ಕಳೆದ 7 ವರ್ಷಗಳ ಜರ್ನಿಯನ್ನು ನಾವು ನೋಡ್ತಿದ್ರೆ ತಾವು ಹೇಗೆ ಆ ಒಂದು ಬಂಡವಾಳನ ಸಂಗ್ರಹ ಮಾಡಿದಿರಿ ಮತ್ತು ಹೊಸ ಉದ್ಯಮಿಗಳಿಗೆ ನಿಮ್ಮ ಸಜೆಷನ್ ಏನು ಅನ್ನೋದ್ರ ಬಗ್ಗೆ ನಾವು ಇದರಲ್ಲಿ ಡಿಸ್ಕಸ್ ಮಾಡೋಣ. ಖಂಡಿತವಾಗಿ ತಾವು ಕೂಡ ಅದರಲ್ಲೊಂದು ಸ್ಟ್ರಗಲ್ ಮಾಡಿರ್ತೀರಿ. ಅದರ ಬಗ್ಗೆ ತಾವು ಇವತ್ತಿನ ಒಂದು ಸಂಚಿಕೆಯಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಿದ್ರೆ. ಸರ್ ಕೇಶವ್ ಸರ್, ಮೊದಲನೇದಾಗಿ ಬಂಡವಾಳ ಅಂದ ತಕ್ಷಣ ಫಸ್ಟ್ ಕಾನ್ಸೆಪ್ಟ್ ಬರುತ್ತೆ ವರ್ಕಿಂಗ್ ಕ್ಯಾಪಿಟಲ್. ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ನಿಮ್ಮ ಹತ್ರ ಕ್ಯಾಪಿಟಲ್ ಏನಿದೆ, ವರ್ಕ್ ಮಾಡೋಕ್ಕೆ ಫಸ್ಟ್ ಆಫ್ ಆಲ್ ಕ್ಯಾಪಿಟಲ್ ಏನಿದೆ, ಟ್ರೇಡ್ ಮಾಡೋಕ್ಕೆ ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಕ್ಯಾಪಿಟಲ್ ಎಲ್ಲಿದೆ. ಬಿಸ್ನೆಸ್ ಅಂದರೆ ನೀವು ಬಂಡವಾಳ ಹಾಕಿ ಆಮೇಲೆ ಲಾಭ ತೆಗೀರಿ ಅನ್ನೋ ಕಾನ್ಸೆಪ್ಟ್ ಇದೆ, ಮೈಂಡ್ ಸೆಟ್ ಇದೆ. ಜನ ಹೇಳ್ಬೋದು 2 ಲಕ್ಷ ಇದ್ದರೆ ಬಿಸ್ನೆಸ್ ಮಾಡ್ಬೋದು, 10 ಲಕ್ಷ ಇದ್ದರೆ ಬಿಸ್ನೆಸ್ ಮಾಡ್ಬೋದು, 20 ಲಕ್ಷ. ಫಸ್ಟ್ ನಿಮ್ಮ ಹತ್ರ ಐಡಿಯಾ ಇರಬೇಕು. ಮೈನ್ ಐಡಿಯಾ ಮೇಲೆ ನಿಮ್ಮ ಹತ್ರ ಫಸ್ಟ್ ಸ್ಟ್ರಾಂಗ್ ಕಾನ್ಫಿಡೆನ್ಸ್ ಇರಬೇಕು. ಅದಾದಮೇಲೆ ನೀವು ಅದಕ್ಕೆ ಎಲ್ಲಿಂದ ಫಂಡ್ ಹೊಂಚ್ತೀನಿ ಅನ್ನೋ ಸ್ಟ್ರಾಟಜಿ ಇರಬೇಕು. ನನ್ನ ಸ್ಟ್ರಾಟಜಿ ಫಸ್ಟ್ ನಂದು ಒಂದು ಐಡಿಯಾಲಜಿ ಇತ್ತು, ಈ ಥರ ಕೊಬ್ಬರಿ ಬಿಸ್ನೆಸ್ ಮಾಡಬೇಕು, ಈ ಥರ ಮಾಡಬೇಕು, ಇನ್ನೊಂದು ಮಾಡಬೇಕು ಅಂತ. ಫಸ್ಟ್ ಫಂಡಿಂಗ್ ನನ್ನ ಮನೆಯಿಂದನೇ ತೆಗೆದಿತ್ತು, 5 lakhs. ಇದು ನನ್ನ ಫಸ್ಟ್ ಫಂಡಿಂಗು. ಅದಾಗಿದ ತಕ್ಷಣ ಅಷ್ಟಕ್ಕೆ ಮುಗ್ದೋಗಲ್ಲ ಬಿಸ್ನೆಸ್ಸು. ಅದಾದಮೇಲೆ ಸ್ಟೆಪ್ ಬೈ ಸ್ಟೆಪ್ ಗ್ರೋತ್ ಆಗೋಕ್ಕೆ ಶುರು ಆಗುತ್ತೆ. ಆವಾಗ ಜಾಸ್ತಿ ಇರುತ್ತೆ, ಫಂಡಿಂಗ್ ಅಗತ್ಯ ಜಾಸ್ತಿ ಇರುತ್ತೆ. ಎಂಥ ಮೂಮೆಂಟ್ಸ್ ಬರುತ್ತೆ ಅಂದರೆ ನಿಮಗೆ ಗೊತ್ತಿರುತ್ತೆ ಅದರಲ್ಲಿ ನಾಳೆ ನಿಮಗೆ ತುಂಬ ಪ್ರಾಫಿಟ್ ಇದೆ ಅಂತ, ಬಟ್ ನಿಮ್ಮ ಹತ್ರ ಅದಕ್ಕೆ ಆಗೋಷ್ಟು ಫಂಡಿಂಗ್ ಇರಲ್ಲ. ಆವಾಗ ನೀವೇನು ಮಾಡ್ತೀರಾ? ಸಾಲ, ಕ್ರೆಡಿಟ್ ಅಂಥ ಕಡೆ ಹೋಗ್ತೀರಾ. ಅದಕ್ಕೆ ಮೇಯ್ನ್ ರೀಸನ್ ಒನ್ ಆಫ್ ದ ರೀಸನ್ ನಾನು ಬ್ಯಾಂಕ್ ಹೇಳೋಕ್ಕೆ ಇಷ್ಟಪಡ್ತೀನಿ ಫಂಡಿಂಗ್ ಯಾವ ಥರ ಅಂತ. ಬ್ಯಾಂಕಲ್ಲಿ ತುಂಬ ಸ್ಟ್ರಗಲ್ ಕೊಡ್ತಾರೆ ಸರ್. ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಇವತ್ತು ಯಾವ್ದಾರ ಸೆಂಟ್ರಲ್ ಬ್ಯಾಂಕಿಗೆ ಒಂದೇ ಒಂದು ಸಲ ಇಲ್ಲಿ ಸಾಲ ಬೇಕು ಅಂದರೆ ಅವ್ರು ಫಸ್ಟ್ ಕೇಳೋದು ಕೊಲಾಟ್ರಲ್. ಅವ್ರ ಕಾನ್ಸೆಪ್ಟ್ ಇಷ್ಟೇ, ಇವ್ನು ಸಾಲ ಕಟ್ಟೋಕ್ಕಾಗಿಲ್ಲ ಅಂದರೆ ಅವ್ರ ಮನೆ ಹರಾಜು ಮಾಡ್ಕೊಂಬಿಡ ನಾವು. ಆ ಮೈಂಡ್ ಸೆಟ್ನ ಬ್ಯಾಂಕ್ ಅವ್ರು ಬಿಡಬೇಕು ಫಸ್ಟು. ಅದೇ ನಾನು ಈಗ ಸಾಕಷ್ಟು ಯೋಜನೆಗಳ ಹೆಸರುಗಳನ್ನ ಕೇಳಿದ್ದೀವಿ. 5 ಕೋಟಿವರೆಗೂ ಕೂಡ ಲೋನ್ ಕೊಡ್ತೀವಿ ಅಂತ ಒಂದು ಜಾಹೀರಾತುಗಳನ್ನೆಲ್ಲ ಹಾಕ್ತಾರೆ. ಬಟ್ ಆ್ಯಕ್ಚುಲಿ ಗ್ರೌಂಡ್ ರಿಯಾಲಿಟಿ ಏನು ಅಂತ ಸರ್, ಆ್ಯಕ್ಚುಲಿ ಇದ್ರ ಬಗ್ಗೆ ನಾನು ಹೇಳಲೇಬೇಕು. ನಂದೊಂದು ಪ್ರಾಜೆಕ್ಟ್ ಸ್ಯಾಂಕ್ಷನ್ ಆಗಿದೆ, SLN ಆಯಿಲ್ ಆ್ಯಂಡ್ ಫುಡ್ ಇಂಡಸ್ಟ್ರಿ ಅಂತ. ಅದು CGTMS ಕವರ್ಡ್ 2 CR ಪ್ರಾಜೆಕ್ಟ್ ಸ್ಯಾಂಕ್ಷನ್ ಆಗಿರೋದು. ಇದ್ರ ಸ್ಟ್ರಗಲ್ ಹೇಳ್ಬೇಕಂದ್ರೆ ಕಣ್ಣಲ್ಲಿ ನೀರೇ ತುಂಬ್ಕೊಂಡೈತೆ. ಅಷ್ಟು ಟಫ್ ಸಿಚುವೇಷನ್ಸ್ಗಳನ್ನ ನಾನು ಹ್ಯಾಂಡಲ್ ಮಾಡಿದ್ದೀನಿ. ಎಷ್ಟೊಂದು ಟೈಮಲ್ಲಿ ಈ ಪ್ರಾಜೆಕ್ಟ್ನ ಡ್ರಾಪ್ಔಟ್ ಮಾಡ್ಬಿಡೋಣ, ಬೇಡ ನಂಗೆ ಆಗಲ್ಲ. ಬಟ್ ಒಂದೇ ಏನಂದರೆ ಸ್ಟ್ರಗಲ್, ನಾವು ಮಾಡಲೇಬೇಕು, ಅಚೀವ್ ಮಾಡಲೇಬೇಕು, ಜನಕ್ಕೆ ತೋರಿಸ್ಲೇಬೇಕು, ಮಾಡಿದ್ದೀವಿ ಅನ್ನೋದು ಒಂದೇ ನಮ್ಮ ಧ್ಯೇಯ ಆಗಿತ್ತು. ಬ್ಯಾಂಕಲ್ಲಿ ಪ್ರೋಸೆಸ್ ಇರುತ್ತೆ, ಆ ಪ್ರೋಸೆಸ್ ತುಂಬ ಟಫ್ ಇರುತ್ತೆ, ಈಸಿ ಇರಲ್ಲ. ಜನ ಹೇಳ್ತಾರೆ ಅದು ಬೇಗ ಸಿಕ್ಬಿಡುತ್ತೆ, ಈ ಪ್ರಾಜೆಕ್ಟ್ ಗೌರ್ಮೆಂಟ್ ಪ್ರಾಜೆಕ್ಟ್ ಇದೆ, ಆ ಪ್ರಾಜೆಕ್ಟ್ ನಿಮಗೆ ಬೇಗ 2 ಕೋಟಿ ಸಿಕ್ಬಿಡುತ್ತೆ, 5 ಕೋಟಿ ಸಿಕ್ಬಿಡುತ್ತೆ. ಸುಳ್ಳು ಸರ್ ಅದು. ಆ ಪ್ರಾಜೆಕ್ಟಿಂದ ತುಂಬ ಟಫ್ಸ್ ಇರುತ್ತೆ. ಪ್ರತಿಯೊಂದು ಕಾಲು ಇಂಪಾರ್ಟೆಂಟ್ ಆಗಿರುತ್ತೆ, ನೀವು ಯಾವ ಸಿಚುವೇಷನ್ ಯಾವ ಥರ ಹ್ಯಾಂಡಲ್ ಮಾಡ್ತೀರಾ ಅಂತ. ಬಟ್ ಬ್ಯಾಂಕರ್ಸ್ ನೀವು ಹೇಳಿದ ತಕ್ಷಣ ಈಸಿಯಾಗಿ ಫಂಡಿಂಗ್ ಮಾಡಿಬಿಡಲ್ಲ.
ಅವಾಗ ಏನಾಗುತ್ತೆ ನಿಮ್ಮ ಐಡಿಯಾಲಜಿ ನಿಮಗೆ ಡೀಪ್ ಡೌನ್ ಮಾಡೋಕ್ಕೆ ಶುರು ಆಗುತ್ತೆ. ಅಯ್ಯೋ ನಾವು ನೆಕ್ಸ್ಟ್ ಸ್ಟೆಪ್ ತೊಗೊಳಕ್ಕಾಗಲ್ಲ, ಕೊಲಾಟ್ರಲ್ ಇಲ್ಲ ನಮ್ಮ ಹತ್ರ, ಬೇಕಾದ ಕೊಲಾಟ್ರಲ್ ಇಲ್ಲ, ಬಿಸ್ನೆಸ್ ಮಾಡೋಕ್ಕೆ ಮೇನ್ ಫಂಡಿಂಗ್ ಇಲ್ಲ, ಕೊಲಾಟ್ರಲ್ ಇಲ್ಲ ಅಂದರೆ ಫಂಡಿಂಗ್ ಮಾಡಲ್ಲ. ಓಹೋ, ಅಂದರೆ ಸರ್ ಈಗ ಈ ಕೊಲಾಟ್ರಲ್ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ಬ್ಯಾಂಕ್ಗಳು ಅರ್ಜಿಯನ್ನು ತಿರಸ್ಕಾರ ಮಾಡ್ತದೆ ಅಂತ ತಾವು ಹೇಳ್ತಾ ಇದ್ದೀರಿ. ತಾವು ಕೂಡ 2 ಕೋಟಿ ರೂಪಾಯಿ ಸಾಲವನ್ನು ಪಡೆಯುವಂಥ ಸಂದರ್ಭದಲ್ಲಿ ಸಾಕಷ್ಟು ಅಡಚಣೆಗಳು ಎದುರಾದವು ಕೂಡ ಅಂತ ತಾವು ಈಗಾಗಲೇ ಹೇಳಿದಿರಿ. ಅಂದರೆ ಕೊಲಾಟ್ರಲ್ ಬೇಕೇ ಬೇಕು ಅಂತ ಬ್ಯಾಂಕ್ಗಳು ಯಾಕೆ ಹೇಳ್ತವೆ ಅಂತ, ಮತ್ತು ಯಾಕಾಗಿ ಆ ಕಾರಣನ ಇಟ್ಕೊಂಡು ಯುವ ಉದ್ಯಮಿಗಳನ್ನು ಯಾಕೆ ಅವರು ಅಷ್ಟೊಂದು ಏನೋ ಹೇಳ್ತಾರೆ ಅದಕ್ಕೆ ಹೆರಾಸ್ಮೆಂಟ್ ಹೇಳೋದಾ ಅಥವಾ ತೊಂದರೆನ ಏನೋ ಒಟ್ಟು ಆ ಒಂದು ಸವಾಲು ಯಾಕೆ ಎದುರಾಗುತ್ತೆ ಅಂತ. ಸರ್ ಏನಾಗಿದೆ, ಸ್ಟಾರ್ಟಪ್ ಫೇಲ್ ಆಗಿರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ತುಂಬ ಸ್ಟಾರ್ಟಪ್ಸ್ ಫೇಲ್ ಆಗಿರ್ಬೋದು, 90% ಫೇಲ್ ಆಗಿರ್ಬೋದು, ಇಲ್ಲ ಅಂತಲ್ಲ, ಅದನ್ನೇ ಸ್ಟಾರ್ಟಪ್ ಅನ್ನೋದು. ಇನ್ನು 10% 1% ಇದೆಯಲ್ಲ, ಅಂಥವ್ರಿಗೆ ಅದು ತುಂಬ ಎಫೆಕ್ಟಿವ್ ಆಗ್ತಿದೆ. ಮುಂಚೆ ನಾವು ಬಿಸ್ನೆಸ್ ಶುರು ಮಾಡಿದಾಗ ನಮ್ಮದು ಲೈನಪ್ಪೇ ಬಂದಿತ್ತು. ನಾವು ಮುಂಚೆನೂ ಅದೇ ಬಿಸ್ನೆಸ್ಸಲ್ಲಿದ್ವಿ, ಮ್ಯಾನುಫ್ಯಾಕ್ಚರಿಂಗು ಅದೇ ಬಿಸ್ನೆಸ್ ಇದ್ವಿ. ನಮಗೆ ಎಷ್ಟು ಟಫ್ ಆಯ್ತು ಬಿಸ್ನೆಸ್ ಅಂದರೆ, ಫಂಡಿಂಗ್ ರೈಸ್ ಮಾಡೋದು ಬ್ಯಾಂಕಲ್ಲಿ ಅಂದರೆ, ಪ್ರತಿ ಡೇ 4 ಮಂತ್ಸ್ ನಮಗೆ ಬ್ಯಾಂಕ್ ಅಲ್ದಾಡ್ಸಿದ್ದಾರೆ ಸರ್. ಎವ್ರಿ ಡೇ ಬ್ಯಾಂಕ್ ಹೋಗೋದು, ಸರ್ ಕೂರೋದು, ಪ್ರಾಜೆಕ್ಟ್ ಏನಿದೆ ಸರ್, ಒಂದು ಸಿಂಪಲ್ ಸ್ಪೆಲ್ಲಿಂಗ್ ಮಿಸ್ಟೇಕ್, ಇದನ್ನು ಪೂರ ಪ್ರಾಜೆಕ್ಟೇ ಚೇಂಜ್ ಮಾಡ್ಕೊಂಬನ್ನಿ, ಅಷ್ಟು ಟಫ್ ಕಾಲ್ಸ್ ತೊಗೊಳೋದು. ಸಣ್ಣ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೂ ಪೂರ ಪ್ರಾಜೆಕ್ಟ್ ಚೇಂಜ್, ಅದಕ್ಕೇನೋ ಒಂದು ಸ್ಟೋರಿ ಹೇಳೋದು, ಅಲ್ಲಿ ಈ ಥರ ಪ್ರಾಬ್ಲಮ್ ಆಗಿತ್ತು, ಅದಾಗಬಾರ್ದು. ಆ ಟಫ್ ಕಾಲ್ ತೊಗೋಬೋದು ಬ್ಯಾಂಕರ್ಸು. ಆಮೇಲೆ ಮಾರ್ಜಿನ್ ಮನಿ ಒಂದು 10% ಇದ್ದರೆ, ಇಲ್ಲ ನೀವು 25% ಹಾಕಬೇಕು. ಇದು ಸಿಂಪಲ್ ಎಕ್ಸಾಂಪಲ್ ಇದೆ. ನಂದು 2 ಕೋಟಿ ಪ್ರಾಜೆಕ್ಟ್ಗೆ ನೀವು 70 ಲಕ್ಷ ಹಾಕ್ಬೇಕನ್ರಿ ಚಿರಂಜೀವಿ, ಇನ್ನು ಮಿಕ್ಕಿದ 75% ನಾನು ಕೊಡ್ತೀನಿ ನಿನಗೆ. 25% ನೀವು ಹಾಕಿ. ಸರ್ ನಾನೊಬ್ಬ ಸ್ಟಾರ್ಟಪ್ಪರು 70 ಲಕ್ಷ ಬಂಡವಾಳ ಎಲ್ಲಿಂದ ತರಾನು ಫಸ್ಟ್ ಆಫ್ ಆಲ್, ನಿಮ್ಮನೆ ಬರ. ಅವಾಗ ಸ್ಟಾರ್ಟಪ್ಪರ್ ಏನು ಮಾಡ್ತಾನೆ, ಯಾರ ಹತ್ರನೂ ಹೋಗಿ 4% 3% ಇಂಟ್ರೆಸ್ಟ್ ಇತ್ತಂದು 70 ಲಕ್ಷ ಹಾಕ್ತಾನೆ. ಅಲ್ಲೂ ಇಂಟ್ರೆಸ್ಟ್ ಕಟ್ತಿರ್ತಾನೆ, ನಿಮ್ಮ ಹತ್ರನೂ ಇಂಟ್ರೆಸ್ಟ್ ಕಟ್ತಿರ್ತಾನೆ. ನಾನೇನು ಹೇಳ್ತೀನಿ, ಗೋರ್ಮೆಂಟ್ ಗೈಡ್ಲೈನ್ಸ್ ಇದೆಯಲ್ಲ 10% ಕೊಡ್ಬೋದು ಅಂತ. ನೀವು ಬ್ಯಾಂಕ್ ಗೈಡ್ಲೈನ್ಸ್ ಮಾಡ್ಕೊಂಡು ಒಬ್ಬ ಸ್ಟಾರ್ಟಪ್ಪರ್ಗೆ ಪ್ರಾಬ್ಲಮ್ ಮಾಡ್ತೀರಾ ಅಂದರೆ ಇದು ಟಫ್ ಕಾಲ್ ತಾನೆ. ಅವ್ನು ಸ್ಟಾರ್ಟಪ್ಪರ್ ಎಲ್ಲಿಂದ ತರ್ತಾನೆ 70 ಲಕ್ಷ? ಅವನ ಹತ್ರ 70 ಲಕ್ಷ ಇದ್ದರೆ ಫಸ್ಟ್ ಬಿಸ್ನೆಸ್ 70 ಲಕ್ಷದಿಂದನೇ ಶುರು ಮಾಡ್ತಾನೆ. ನಾವು ಸ್ಟೇಬಲ್ ಇತ್ತು, ನಮ್ದು ಹಿಂದೆಗಡೆ ಒಂದು ಕಂಪ್ನಿ ಏನೋ ದುಡ್ಡು ಮಾಡ್ತಾ ಇತ್ತು, ಆದ್ರೆ ಕಂಪ್ನಿಯಿಂದ ತೊಗೊಂಬಂದು ಇಲ್ಲಿ ಆಗ್ತಾ ಇದೀವಿ ಬಿಟ್ಟರೆ ಎಲ್ಲ ಸ್ಟಾರ್ಟಪ್ಪರ್ಗೂ ಇದು ಈಸಿ ಇರಲ್ಲ. ಗೌರ್ಮೆಂಟ್ ಪ್ರಾಜೆಕ್ಟ್ ಎಲ್ಲ ಸ್ಟಾರ್ಟಪ್ಪರ್ನೂ ಮಾಡೋಕ್ಕಾಗಲ್ಲ. ಕರೆಕ್ಟ್. ಅದಕ್ಕೋಸ್ಕರನೇ ಈ ರೀತಿಯ ಒಂದು ಲೋನ್ ಸ್ಕೀಮ್ಗಳನ್ನು ಅವರು ಅನೌನ್ಸ್ಮೆಂಟ್ ಮಾಡ್ತಾರೆ, ಮತ್ತು ಬ್ಯಾಂಕ್ಗಳು ಅದನ್ನು ಕರೆಕ್ಟಾಗಿ ಅನುಷ್ಠಾನ ಮಾಡಬೇಕನ್ನುವಂಥ ಒಂದು ಗೈಡ್ಲೈನ್ಸ್ ಕೂಡ ಇರುತ್ತೆ. ಆದರೆ ಅಷ್ಟೆಲ್ಲ ಇದ್ದರೂ ಕೂಡ ಗ್ರೌಂಡ್ ರಿಯಾಲಿಟಿ ಬೇರೆನೇ ಆಗಿದೆ. ಡೆಫಿನೆಟ್ಲಿ ಸರ್, ನೀವು ಹೇಳಿದ 100% ನಿಜ. ಗ್ರೌಂಡ್ ರಿಯಾಲಿಟಿ ಬೇರೆ, ಭಾಷಣ ಬೇರೆ. ಸ್ಪೀಚ್ ನಾನು ಏನು ಬೇಕಾದ್ರೂ ಹೇಳ್ಬೋದು, ನಾನು ಸಕ್ಸಸ್ ಮಾಡಾದ್ಮೇಲೆ ನಾನು ಏನು ಬೇಡೋರು ಜನ ಕೇಳ್ತಾರೆ. ಬಟ್ ಅದು ಗ್ರೌಂಡ್ ರಿಯಾಲಿಟಿ, ಆ ಟಫು, ಆ ಸ್ಟ್ರಗಲ್ಲು ನಮಗೆ ಮಾತ್ರ ಗೊತ್ತಿರುತ್ತೆ. ಆ ಸ್ಟ್ರಗ್ಲಿಂಗ್ ಪೀರಿಯಡ್ ಇರುತ್ತಲ್ಲ ಸರ್, 6 ತಿಂಗಳಾಯಿತು ಸರ್ ಒಂದು ಲೋನ್ ಸ್ಯಾಂಕ್ಷನ್ ಮಾಡೋಕ್ಕೆ. ಇನ್ನು ಫಂಡಿಂಗ್ ರಿಲೀಸ್ ಆಗಲ್ಲ 6 ತಿಂಗಳು ಆಗಿದ ತಕ್ಷಣ. ಅದಾದಮೇಲೆ ಅವ್ರು ಕಾಲ್ಸ್ ತೊಗೊತಾರೆ, ಈ ಪ್ರಾಜೆಕ್ಟ್ ಆಗಬೇಕಾ ಆಗಬಾರ್ದಾ, ಏನು ಪ್ರಾಬ್ಲಮ್ಸ್ ಇದೆ, ಆ ಕೊಟೇಶನ್ ಏನು, ಇದೇನು ಅದೇನು ಅಂತ. ಇಷ್ಟೆಲ್ಲ ಟಫ್ ಕಾಲ್ಸ್. ನಾನು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ. ನಾವೊಂದು GST ಪೇ ಮಾಡಿಲ್ಲ ಅಂದರೆ ಬೆಳಗ್ಗೆ ನಮ್ಮ ಮನೆ ಹತ್ರ, ನಮ್ಮ ಫ್ಯಾಕ್ಟ್ರಿ ಹತ್ರ ಬಂದು ಅದ್ರದ್ದು ಸಂಬಂಧಪಟ್ಟ ಅಧಿಕಾರಿಗಳು ನೀವು ಪೇ ಮಾಡಬೇಕಪ್ಪ ಅಂತ ಇದು ಕೊಡ್ತಾರೆ, ನಮಗೆ ನೋಟಿಸ್ ಕೊಡ್ತಾರೆ. ಅದೇ ಥರ ಈ ಪ್ರಾಜೆಕ್ಟ್ ಒಬ್ಬಂಗೆ ಸ್ಯಾಂಕ್ಷನ್ ಆಗಿದೆ ಅಂದರೆ ಅದನ್ನ ಯಾಕೆ ಫಾಲೋ ಅಪ್ ಮಾಡಲ್ಲ ಗೌರ್ಮೆಂಟು? ಅದ್ರ ಬಗ್ಗೆ ಯಾಕೆ ಚಿಂತೆ ಮಾಡಲ್ಲ? ಒಬ್ಬ ಸ್ಟಾರ್ಟಪ್ಪರ್ ತಾನೆ, ಅವ್ನು ಯಾರು ಇಂಡಿಯಾದವನೇ ತಾನೆ, ಇಂಡಿಯನ್ GDP ಡೆವಲಪ್ ಮಾಡೋಕ್ಕೋಸ್ಕರ ತಾನೆ ಅವ್ನು ಕಷ್ಟಪಡ್ತಿರ್ತಾನೆ ಅಂತ ಯಾರು ಯಾಕೆ ಥಿಂಕ್ ಮಾಡಲ್ಲ? ನಾವು ಅನೌನ್ಸ್ ಮಾಡಿದ್ದೀವಪ್ಪ ನೀವು ಮಾಡಿ ಅಂತ ಮಾತ್ರ ಬಿಟ್ಬಿಡ್ತಾರೆ. ಈಗ ಅದನ್ನು ಬ್ಯಾಂಕ್ಗಳು ಅಡ್ವಾಂಟೇಜ್ ತಗೊಂಡು ಅದರಲ್ಲಿ ಲೂಪ್ ಹೋಲ್ಗಳು ಹುಡುಕ್ತವೆ. ಗೌರ್ಮೆಂಟ್ ಹೇಳಿಲ್ಲ ನೀನು 10% ಮಾಡಬೇಕು, ನಾವು 25% ಹೇಳ್ತೀವಿ ನಮ್ಮ ಬ್ಯಾಂಕಿಂದ, ನೀವು 25% ತೊಗೊಂಬನ್ನಿ. ಸರ್ ಒಬ್ಬ ಸ್ಟಾರ್ಟಪ್ಪರ್ 70 ಲಕ್ಷ ತೊಗೊಂಬರೋಕ್ಕಾಗುತ್ತೆ ಸರ್? ಅದು ಅನಲೈಸ್ ಆಗಲ್ವ ಸರ್ ಬ್ಯಾಂಕ್ ಅವ್ರಿಗೆ? ಆ ಸಿಸ್ಟಮೆಟಿಕ್ ನಾಲೆಡ್ಜು ಅವ್ರಿಗಿರಲ್ಲ ಸರ್. ಅವ್ರಿಗೆ ಒಂದೇ ಇರುತ್ತೆ ಅಜೆಂಡಾ, ಇವನಿಗೆ ಕೊಟ್ಟರೆ ನಮಗೆ ಬೆನಿಫಿಟ್ ಏನು, ಕೊಟ್ಟ ಸಾಲ ವಾಪಸ್ ಬರುತ್ತೆ ಇಲ್ವೋ? ಅದು 2 ಥರ ಅವ್ರ ಮೆಂಟಾಲಿಟಿ ಇರುತ್ತೆ. ಇದಕ್ಕೆ ನಾನ್ಯಾಕೆ ಸಿಗಾಕೋಣ? ಗೌರ್ಮೆಂಟ್ ಬ್ಯಾಂಕ್ ಮೆಂಟಾಲಿಟಿ ಅವ್ರದ್ದು ಹೆಂಗಿರುತ್ತೆ ಅಂದರೆ, ಅವ್ರಿಗೆ ಈ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಮಾಡಲಿ ಬಿಡಲಿ ಅವ್ರಿಗೆ ಅವ್ರ ಸ್ಯಾಲ್ರಿ ಬರ್ತಾ ಇರುತ್ತೆ. ಬಟ್ ಸ್ಟಾರ್ಟಪ್ಪರ್ಗೆ ಹಂಗಲ್ಲ ಸರ್, ಏನೋ ಒಂದು ಆಸೆ ಮಾಡ್ಕೊಂಡು ಬಂದಿರ್ತಾನೆ, ಇದರಲ್ಲಿ ನಾವು ಅಚೀವ್ಮೆಂಟ್ ಮಾಡಬೇಕು, ಮುಂದೆ ಹೋಗಬೇಕು ಅಂತ. ಬಟ್ ಈ ಫೇಲ್ಯೂರ್ಗಳನ್ನೆಲ್ಲ ನೋಡಿ ಹಂಗೆ ಹಿಂದೆ ಹೊಡೋಗ್ಬಿಡ್ತಾನೆ, ಕೆಲಸ ಮಾಡಬೇಡ ಅಂತ. ಇದು ಮೇನ್ ಇಂಡಿಯಾದಲ್ಲಿ ಆಗ್ತಿರೋ ಪ್ರಾಬ್ಲಮ್ಸು. ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬೇಕೇ ಬೇಕು ಸರ್. ಓಕೆ, ಖಂಡಿತವಾಗಿಯೂ ಇದೊಂದು ಸೊಲ್ಯೂಷನ್ ಬೇಕಾಗಿರುವಂಥ ಒಂದು ಸಮಸ್ಯೆನೇ ಹೌದು. ಸೊ ಸದ್ಯಕ್ಕೆ ಹಾಗಿದ್ರೆ ಯುವ ಉದ್ಯಮಿಗಳು ಏನು ಮಾಡ್ಬೋದು, ಈ ಸವಾಲನ್ನು ಫೇಸ್ ಮಾಡಿ ಯಾವ ರೀತಿ ಫಂಡಿಂಗನ್ನು ಪಡಿಬಹುದು ಅಂತ ನೀವು ಹೇಳ್ತೀರಾ? ಸರ್ ಮುಂಚೆ ನಾವು ಸ್ಟಾರ್ಟಪ್ ಶುರು ಮಾಡಿದಾಗ ಈ ಫೆಸಿಲಿಟೀಸ್ ಇರಲಿಲ್ಲ. ಇವಾಗ ತುಂಬ ಫೆಸಿಲಿಟೀಸ್ ಬಂದಿದೆ, ಬೇಸಿಂದನೇ ಫೆಸಿಲಿಟೀಸ್ ಬಂದಿದೆ. ಅದು PMEGP ಇರ್ಬೋದು, ಆಮೇಲೆ CGTMS ಕವರ್ಡ್ ಇರ್ಬೋದು. ಈ ಪ್ರಾಬ್ಲಮ್ಸ್ ಎಲ್ಲ ಬೇಸಿಂದನೇ ಸಾಲ್ವ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ನಿಮ್ದು ಏನಿರಬೇಕು, ಸಿಬಿಲ್ ವೈಸ್ ಆಗಲಿ, ನಿಮ್ಮ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಆಗಲಿ, ನೀವು ಬ್ಯಾಂಕಲ್ಲಾಗಲಿ ನಾಲೆಡ್ಜಬಲ್ ಇರಬೇಕು. ಒಂದು ಎಕ್ಸಾಂಪಲ್ ಹೇಳ್ತೀನಿ, ನಿಮಗೇನೋ ಮೆಸೇಜ್ ಬಂದರೆ ಅದಕ್ಕೆ ನೀವು ನಾಲೆಡ್ಜಬಲ್ ಆಗಿ ಅದನ್ನ ಓದಬೇಕು. ಬ್ಯಾಂಕಿಂದ ಆಗಲಿ ಗೌರ್ಮೆಂಟಿಂದ ಆಗಲಿ. RBI ತುಂಬ ಗೈಡ್ಲೈನ್ಸ್ ಕೊಟ್ಟಿದೆ, ಆ ಥರ ಪೇಮೆಂಟ್ ಲಾಸ್ ಮಾಡ್ಕೋಬೇಡಿ, ಈ ಥರ ಪೇಮೆಂಟ್ ಲಾಸ್ ಮಾಡ್ಕೋಬೇಡಿ, ಪೇಮೆಂಟ್ನ ಮುಂಚೆನೇ ಮಾಡಿ, ನಿಮ್ಮ ಸಿಬಿಲ್ನ ಚೆನ್ನಾಗಿ ಇಟ್ಕೊಡಿ ಅಂತ. ಅದೆಲ್ಲ ತುಂಬ ಎಫೆಕ್ಟಿವ್ ಆಗುತ್ತೆ ಸರ್. ನೀವೆಲ್ಲೇ ಫಂಡಿಂಗ್ ರೈಸ್ ಮಾಡಿ,
ನೀವು ವೆಂಚರ್ ಹತ್ರ ಫಂಡಿಂಗ್ ರೇಸ್ ಮಾಡ್ತಿರೋ ಇಲ್ಲ ಅಂದರೆ ಏಂಜಲ್ ಇನ್ವೆಸ್ಟರ್ ಹತ್ರ ಫಂಡಿಂಗ್ ರೇಸ್ ಮಾಡ್ತಿರೋ ಬ್ಯಾಂಕಲ್ಲಿ ನಿಮ್ಮ ಬ್ಯಾಕ್ಗ್ರೌಂಡ್ ವೆರಿಫೈ ಮಾಡ್ತಾರೆ. ನಾನು ಬ್ಯಾಂಕ್ ಅವ್ರನ್ನ ಅಪೋಸಿಟ್ ಮಾಡ್ಕೊಂಡು ಏನು ಮಾತಾಡ್ತಾ ಇಲ್ಲ, ಅದು ಅವ್ರ ಪ್ರಾಬ್ಲಮ್ ಹೇಳಿದೆ. ಈ ಕಡೆ ಪ್ರಾಬ್ಲಮ್ನ ಹೇಳ್ಬಿಡ್ತೀನಿ. ಇವ್ರು ಏನು ಮಾಡ್ತಾರೆ, ಇವ್ರು ಯಾವುದೋ ಕಮಿಟ್ಮೆಂಟ್ಸ್ಗೆ ಆ ಕಮಿಟ್ಮೆಂಟ್ ಫಿಲ್ ಮಾಡಿಲ್ಲ ಅಂದರೆ ನಿಮ್ಮದಲ್ಲಿ ಬ್ಯಾಡ್ ರಿವ್ಯೂ ಆಗ್ತಾ ಇರುತ್ತೆ. ನಿಮ್ಮಲ್ಲೂ ಪ್ರಾಬ್ಲಮ್ ಇದೆ, ನನ್ನಲ್ಲೂ ಪ್ರಾಬ್ಲಮ್ ಇದೆ. ಇವಾಗ ನಾನೇನೋ ನನ್ನ ಪರ್ಸನಲ್ ಇದಕ್ಕೆ ಆ ದುಡ್ಡನ್ನ ಯೂಸ್ ಮಾಡಿಬಿಟ್ರೆ ಆ ಪೇಮೆಂಟ್ ಇನ್ ಟೈಮ್ಗೆ ಹೋಗಲಿಲ್ಲ ಅಂದರೆ ಅಲ್ಲಿ ನಮ್ಮ ರಿಪೋರ್ಟ್ ಗೊತ್ತಾಗುತ್ತೆ. ಅದೊಂಥರ ಮಾರ್ಕ್ಸ್ ಕಾರ್ಡ್ ಇದ್ದಂಗೆ. ಅಲ್ಲಿ ರಿಪೋರ್ಟಲ್ಲಿ ಇಲ್ಲ ಅಂದರೆ ಇವ್ರು ಕೊಡಲ್ಲ, ಇನ್ನೂ ಸತಾಯಿಸ್ತಾರೆ. ನೀವೆಲ್ಲದರಲ್ಲೂ ಪರ್ಫೆಕ್ಷನ್ ಆಗಿದ್ದರೆ ನೀವು ಧೈರ್ಯವಾಗಿ ಓಡಾಡ್ಬೋದು. ನಿಮ್ಮ ಜೊತೆಗೆ ಸಪೋರ್ಟ್ ಬಂದೇ ಬರ್ತಾರೆ. ನೀವು ಪರ್ಫೆಕ್ಷನ್ ಇದ್ದಾಗ ನಿಮ್ಮ ಜೊತೆ ಸಪೋರ್ಟ್ ಬಂದೇ ಬರ್ತಾರೆ. ನಮ್ಮ ಇದರಲ್ಲೂ ಅದೇ ಆಗಿತ್ತು. ನಾವು ಪರ್ಫೆಕ್ಟ್ ಆಗಿದ್ವಿ, ನಮ್ಮ ಲೈನಪ್ ಪರ್ಫೆಕ್ಟ್ ಆಗಿತ್ತು. ನಮ್ಮ ಸಿಬಿಲ್ ಸ್ಕೋರ್ ಆಗಲಿ, ನಮ್ಮ ಪ್ರಾಜೆಕ್ಟ್ DPR ಆಗಲಿ ನನಗೆ ನಾಲೆಡ್ಜಬಲ್ ಆಗಿದೆ. ಅವರು ರಾತ್ರಿ 12 ಗಂಟೆಗೆ ಫೋನ್ ಮಾಡಿ ಈ ಪ್ರಾಜೆಕ್ಟ್ ಬಗ್ಗೆ ನಮಗೆ ನಾಲೆಡ್ಜ್ ಬೇಕಣಪ್ಪ ಅಂತ ಯಾರು AGM ಫೋನ್ ಮಾಡಿದ್ರೆ ಅವರಿಗೆ 12 ಗಂಟೆಗೆ ರಾತ್ರಿಲೂ ನಾನು ಕ್ಲಾಸ್ ಕೊಟ್ಟಿದ್ದೀನಿ. ಸರ್ ಇದು ಮಾಡೋದು ಹಿಂಗಾಗುತ್ತೆ, ಇದಕ್ಕೆ ಇಷ್ಟು ರಾ ಮೆಟೀರಿಯಲ್ ಬೇಕು, ರಾತ್ರಿ 12 ಗಂಟೆಲಿ. ಅಂದರೆ ನೀವು ಆ ಪ್ರಾಜೆಕ್ಟ್ ಬಗ್ಗೆ ಆಗಿರಬೇಕು. ನೀವೇನು ಮಾಡ್ತೀರೋ ಅದ್ರ ಮೇಲೆ ಫುಲ್ ಕಾನ್ಫಿಡೆನ್ಸ್ ಇರಬೇಕು. ಕೊಡೋ ಅವಶ್ಯಕತೆ ಇಲ್ಲ ಬ್ಯಾಂಕ್ ಅವ್ರು ಫೋನ್ ಮಾಡಿಬಿಟ್ರು, ಅವ್ರು ಫೋನ್ ಮಾಡಿಬಿಟ್ರು, ನೆವರ್. ಆ ಪ್ರಾಜೆಕ್ಟ್ ಬಗ್ಗೆ ನಿಮಗೆ ಹೋಲ್ಡ್ ಇದ್ದರೆ ನೀವು ಏನಕ್ಕೂ ಎದುರೋ ಅವಶ್ಯಕತೆ ಇಲ್ಲ. ನಿಮ್ಮಲ್ಲೂ ಲೂಪ್ ಪಾಯಿಂಟ್ಸ್ನ ಬಿಟ್ಕೋಬೇಡಿ ಅಂತ ನಾನು ಹೇಳ್ತೀನಿ. ಇಬ್ಬರು ಕಡೆನೂ ಹೇಳ್ತೀನಿ ಸರ್. ಬ್ಯಾಂಕ್ ಅವ್ರ ಕಡೆಯಿಂದನೂ ಲೂಪ್ ಪಾಯಿಂಟ್ಸ್ ಇದೆ, ಕಸ್ಟಮರ್ ಕಡೆಯಿಂದನೂ ಲೂಪ್ ಪಾಯಿಂಟ್ಸ್ ಇದೆ. ಬಟ್ ಮೇಜರ್ ಎಫೆಕ್ಟ್ ಆಗ್ತಿರೋದು ಸ್ಟಾರ್ಟಪ್ಪರ್ಸ್, ಅಂದರೆ ಕಸ್ಟಮರ್ ಕಡೆಗೆ ಮೇಜರ್ ಎಫೆಕ್ಟ್ ಆಗ್ತಿರೋದು. ಒಂದು ಎಕ್ಸಾಂಪಲ್ ಅವ್ರು ಹೇಳ್ಬೋದು ಫೇಲ್ಯೂರ್ ಆಗ್ತದೆ. ಡೆಫಿನೆಟ್ಲಿ ಸರ್ ಫೇಲ್ಯೂರ್ ಆಗಿರ್ಬೋದು ಸ್ಟಾರ್ಟಪ್ಪರ್ಸು, ನಾನು ಇಲ್ಲ ಅಂತ ಹೇಳ್ತಿಲ್ಲ. 90% ಫೇಲ್ಯೂರ್ ಆಗಿದ್ರೆ 10% ಸಕ್ಸಸ್ ರೇಷಿಯೋ ಇದೆ. ಆ 10% ಅವ್ರಿಗೂ ಸೇರಿಸಿ ನೀವು ಅದೇ ಟಾರ್ಚರ್ ಕೊಡ್ತಿದ್ರೆ ಹೌ ಕ್ಯಾನ್ ದೇ ಸರ್ವೈವ್? 90% ಲಾಸ್ ಆಗ್ತಿದೆ, ಏನು ರೀಸನ್ ಲಾಸ್ ಆಗ್ತಿದೆ ಅಂತ ಹುಡುಕಿದ್ದೀರಾ? ಯಾವ ರೀಸನಿಗೆ ಲಾಸ್ ಆಗ್ತಿದೆ ಅಂತ ಹುಡುಕಿದ್ದೀರಾ? ನೀವು ಹೇಳ್ಬೋದು ಸಬ್ಸಿಡಿ ತಗೊಂಡು ಯೂಸ್ ಮಾಡ್ತಾರೆ, ಅದು ತೊಗೊಂಡು ಯೂಸ್ ಮಾಡ್ತಾರೆ. ಸರ್ ಯಾರು ಸಬ್ಸಿಡಿ ತಗೊಂಡು ಯೂಸ್ ಮಾಡಲ್ಲ, ಎಲ್ಲ ಮಿಷನರಿಗೆ ತಂತಾರೆ. ಅವ್ರ ಮಾರ್ಕೆಟ್ ವ್ಯಾಲ್ಯೂ ನೀವು DPR ತಗೊಂಡಾಗಲೇ ತುಂಬ ಚೆಕ್ ಮಾಡಿರ್ತಿರ್ತಾನೆ. DPR ನೀವು ವೆರಿಫೈ ಮಾಡಲ್ಲ, ಹಂಗಂದರೆ ಆ ಪ್ರಾಜೆಕ್ಟ್ ಏನಾಗಿರುತ್ತೆ ನೀವು ವೆರಿಫೈ ಮಾಡಲ್ಲ, ಹಂಗಾಗಿ ಅದು ಪ್ರಾಬ್ಲಮ್ ಆಗಿರುತ್ತೆ. ಇಬ್ಬರು ಕಡೆ ಮ್ಯೂಚುವಲ್ ಇದ್ದಾಗ ಪ್ರಾಜೆಕ್ಟ್ ಸಕ್ಸಸ್ ಆಗೋ ಚಾನ್ಸಸ್ ಇರುತ್ತೆ ಸರ್. ಒಂದು ಪ್ರಾಜೆಕ್ಟ್ ಅಂತ ಬಂದರೆ ಅದು ಬ್ಯಾಂಕಿಂದು ಕಸ್ಟಮರ್ದು ಇಬ್ಬರದು ಸೇರಿ ಅದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಖಂಡಿತವಾಗಿ ಕೂಡ ಎರಡೂ ಕಡೆ ಒಂದು ಸರಿಯಾದ ರೀತಿಯಲ್ಲಿ ಒಂದು ಪ್ರಾಮಾಣಿಕವಾಗಿ ಮತ್ತು ಪರಿಪೂರ್ಣವಾಗಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲ ನಾಲೆಜನ್ನು ಗಳಿಸ್ಕೊಂಡು ಮುಂದುವರೆದ್ರೆ ಉಪಯೋಗ ಆಗುತ್ತೆ, ಎಲ್ಲ ಫಂಡಿಂಗ್ ಆಗುತ್ತೆ ಅಂತ ತಾವು ನಮ್ಮ ವೀಕ್ಷಕರಿಗೆ ಇಷ್ಟು ತಿಳಿಸ್ಕೊಟ್ಟಿದ್ದೀರಿ. ಕೊನೆಯದಾಗಿ ಏಂಜಲ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳೋದಿದ್ರೆ ಸರ್, ನೀವು ಕ್ಯಾಪಿಟಲ್ ರೇಸ್ ಮಾಡಬೇಕಂದ್ರೆ ಆ್ಯಸ್ ಎ ನನ್ನ ನಾಲೆಡ್ಜ್ ಪ್ರಕಾರ ನಿಮ್ಮ ಹತ್ರ ಒಂದು ಗ್ರೇಟ್ ಕಾನ್ಸೆಪ್ಟ್ ಇರಬೇಕು. ಆ ಕಾನ್ಸೆಪ್ಟಲ್ಲಿ ಏಂಜಲ್ ಇನ್ವೆಸ್ಟರ್ ಸ್ಯಾಟಿಸ್ಫೈ ಆಗಬೇಕು. ಅಂದರೆ ಇದರಲ್ಲಿ ಒಳ್ಳೆ ಮಾರ್ಜಿನ್ ಇರಬೇಕು, ಲೀಗಲ್ ಆಗಿರಬೇಕು, ಅಂದರೆ ಪ್ರೂವ್ ಮಾಡಬೇಕು. ನೀವೇನು ಸುಳ್ಳು ಹೇಳಿದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನಿಮ್ಮ ಬ್ಯಾಲೆನ್ಸ್ ಶೀಟು, ಆಮೇಲೆ ನಿಮ್ಮದು IT ರಿಟರ್ನ್ಸು ಏನೇನಿದೆ ಅಂತ. ನೀವು ಅವ್ರಿಗೆ ಪಿಚ್ ಮಾಡಿದಾಗ ಅದರಿಂದ ಅಡ್ವಾಂಟೇಜ್ ಇರುತ್ತೆ, ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ರೈಸ್ ಮಾಡ್ಕೋಬೋದು. ಬಟ್ ಏನಂದರೆ ಬ್ಯಾಂಕಿಗಿಂತ ಕಮ್ಮಿ ಬೇಗ ಪರ್ಫಾರ್ಮೆನ್ಸ್ ಸಿಗುತ್ತೆ. ಅಂದರೆ ಬ್ಯಾಂಕಲ್ಲಿ 7-8 ತಿಂಗಳು ಕಾಯೋ ಬದಲು ಇಲ್ಲಿ ಏಂಜಲ್ ಇನ್ವೆಸ್ಟರ್ ಇಮಿಡಿಯೇಟ್ ಪೇಮೆಂಟ್ಸ್ ಆಗೋದು, ಅವ್ರು ನಿಮ್ಮ ಸ್ಲೀಪಿಂಗ್ ಪಾರ್ಟ್ನರ್ ಥರ ವರ್ಕ್ ಮಾಡೋದು. ಅವ್ರು ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರು ದೇ ಆರ್ ಓನ್ಲಿ ಥಿಂಕಿಂಗ್ ಅಬೌಟ್ ಯುವರ್ ಮಾರ್ಜಿನ್, ಪ್ರಾಫಿಟ್. ನನಗೆ ಎಷ್ಟು ಮಾರ್ಜಿನ್ ಬಂತು, ನಾನು ಏನಿಂದ ಎಕ್ಸಿಟ್ ಆಗ್ಬೋದು, ನಾನು ಖುಷಿಯಿಂದ ಎಕ್ಸಿಟ್ ಆಗ್ಬೋದಾ, ದುಃಖದಿಂದ ಎಕ್ಸಿಟ್ ಆಗ್ಬೋದಾ, ಅದನ್ನು ಅವ್ರು ಮಾತ್ರ ಥಿಂಕ್ ಮಾಡಿ ಏಂಜಲ್ ಇನ್ವೆಸ್ಟರ್ಸು ಫಂಡಿಂಗ್ ಮಾಡ್ತಾರೆ. ಹಂಗಾಗಿ ಏಂಜಲ್ ಇನ್ವೆಸ್ಟರ್ ಹತ್ರಕ್ಕೆ ಹೋಗೋಕ್ಕಿಂತ ಮುಂಚೆ ನೀವು ಪ್ರಾಜೆಕ್ಟ್ನ ಅನಲೈಸ್ ಮಾಡ್ಕೊಂಡು ನೀಟಾಗಿ ಅದರ ಪ್ರಾಫಿಟ್ಟು ಲೂಪ್ ಪಾಯಿಂಟ್ಗಳು ನೀವೇ ಅದನ್ನು ಕರೆಕ್ಷನ್ ಮಾಡಿಕೊಂಡು ಆಮೇಲೆ ಹೋಗಿ ಏಂಜಲ್ ಇನ್ವೆಸ್ಟರ್ನ ನೀವು ಫಂಡಿಂಗ್ ರೈಸ್ ಮಾಡಿದ್ರೆ ಡೆಫಿನೆಟ್ಲಿ ಫಂಡಿಂಗ್ ಆಗುತ್ತೆ ಸರ್. ಈಗ ಕಳೆದ ಒಂದು 9-10 ವರ್ಷಗಳಿಂದ ಕೇಂದ್ರ ಸರ್ಕಾರ ಏನು ಹೇಳ್ತಾ ಇದ್ದಾರೆ ಅಂದರೆ ತಾನು ಬಿಸ್ನೆಸ್ ಸ್ನೇಹಿ ಉದ್ಯಮಿಗಳಿಗೆ, ಯುವ ಉದ್ಯಮಿಗಳಿಗೆ, ಸ್ಟಾರ್ಟಪ್ಗಳಿಗೆ ಸಾಕಷ್ಟು ಯೋಜನೆಗಳನ್ನು ಮಾಡಿದ್ದೀವಿ ಮತ್ತು ಅವರಿಗೊಂದು ಉತ್ತೇಜನ ಕೊಡುವಂಥ ಒಂದು ವಾತಾವರಣವನ್ನು ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದೆ. ತಮ್ಮ ಒಂದು ಅನುಭವ ಏನು ಅಂತ? ಸರ್ ಡೆಫಿನೆಟ್ಲಿ ಶೋರ್, ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ತುಂಬ ಚೆನ್ನಾಗಿದೆ ಸರ್. ನಿರ್ಮಲಾ ಸೀತಾರಾಮನ್ ಜಿ ಅವ್ರ ಫೈನಾನ್ಸ್ ಮಿನಿಸ್ಟರ್ ಆದಮೇಲಿಂದ ತುಂಬ ಪ್ರಾಜೆಕ್ಟ್ಗಳು ಚೆನ್ನಾಗಿದೆ. ಬಟ್ ಫೆಸಿಲಿಟೀಸ್ ಹಂಗೆ ಇದೆ. ಇವತ್ತೊಂದು ಮೇಲ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡೋ ಮಟ್ಟಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಡೆವಲಪ್ ಆಗಿದೆ. ನಾನೊಂದು ಏನು ಹೇಳ್ತೀನಿ, ನೀವು ಬ್ಯಾಂಕ್ ಕಡೆಯಿಂದ ಹೋದಾಗ ಏನೇ ಮಾಡಿದ್ರು ಮೇಲ್ ಥ್ರೂ ಮಾಡಿ, ಅದೊಂದು ಡಾಕ್ಯುಮೆಂಟ್ ಪ್ರೂಫ್ ಆಗುತ್ತೆ. ನಾನು ಸ್ಟಾರ್ಟಿಂಗ್ ಅದೇ ಮಿಸ್ಟೇಕ್ ಮಾಡಿದೆ. ಡೈಲಿ ಹೋಗೋದು, ಅವ್ರಿಗೆ ಡಾಕ್ಯುಮೆಂಟ್ಸ್ ಕೊಡೋದು, ವಾಪಸ್ ಬರೋದು, ಪ್ರೂಫ್ ಏನು ಯಾವುದೂ ಇಲ್ಲ. ಅದಾದಮೇಲೆ ಯಾರೋ ನನಗೆ ನಾಲೆಡ್ಜ್ ಕೊಟ್ಟು ಚೂರು ನಿನಗೆ ಇಷ್ಟೊಂದು ನಾಲೆಡ್ಜಬಲ್ ಆಗಿ ಮೇಲ್ ಥ್ರೂ ಮಾಡಪ್ಪ, ಅದು ಡಾಕ್ಯುಮೆಂಟ್ ಆಗುತ್ತೆ. ಡಾಕ್ಯುಮೆಂಟ್ ಆದಾಗ ಏನಾಗುತ್ತೆ, ಅವ್ರ ರೆಸ್ಪಾನ್ಸಿಬಿಲಿಟಿ ಬೇಗ ತೊಗೊತಾರೆ, ಆವಾಗ ಬೇಗ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಆಗುತ್ತೆ. ಅದಾದಮೇಲೆ ನನಗೆ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಬೇಗ ಆಗೋಕ್ಕೆ ಶುರು ಆಯಿತು. ಹಾಗಾಗಿ ಯೂತ್ಸು ನೀವು ಅಷ್ಟೇ ಯಾವುದೇ ಮಾಡಬೇಕಾದ್ರೂ ನೀವೇನೇ ಪ್ರಾಜೆಕ್ಟ್ ಏನೇ ಮಾತು ಡಿಸ್ಕಷನ್ ಆಗಬೇಕಂದ್ರೆ ಯು ಥ್ರೂ ಆನ್ಸರ್ಡ್ ಇನ್ ಮೇಲ್, ಜಿಮೇಲ್ ಬಗ್ಗೆ. ಮತ್ತು ನೀವು ನಾಲೆಡ್ಜ್ ಅಕ್ವೈರ್ ಮಾಡ್ಕೊಳ್ಳೇಬೇಕು, ಇದು ಆಪ್ಷನ್ನೇ ಇಲ್ಲ. ಯಾಕೆಂದರೆ ಬಿಸ್ನೆಸ್ ಕಡೆ ಓಡ್ತಿರೋ ಪ್ರಪಂಚ. ನಾವು ಇನ್ನೂ ಹಳೆ ಕಾಲದಲ್ಲಿ ಅಕೌಂಟ್ಸಲ್ಲಿ ಬುಕ್ಕಲ್ಲಿ ಬರೀತೀನಿ ಅಂದರೆ ಇಲ್ಲೇ ಇರಬೇಕಾಗಿದೆ. ನಾವು ಓಡ್ತಿರ್ಬೇಕಾದ್ರೆ ಅದರಿಂದ ನಾವು ಓಡಲೇಬೇಕಾಗುತ್ತೆ, ರನ್ನಿಂಗ್ ಮಾಡಬೇಕಾಗುತ್ತೆ, ನಾಲೆಡ್ಜ್ ಅಕ್ವೈರ್ ಮಾಡಬೇಕು. ನಾನು ಸ್ಟಾರ್ಟಿಂಗ್ ಏನು ಅನ್ಕೊಂಡಿದ್ರೆ ಡಾಕ್ಟ್ರು ಮತ್ತು ಲಾಯರ್ಸ್ ಮಾತ್ರ ಡೈಲಿ ನಾಲೆಡ್ಜ್ ಅಕ್ವೈರ್ ಮಾಡಬೇಕು. ಅದು ಒನ್ ಆಫ್ ದ ರಾಂಗ್. ನಮಗೆ ಬಿಸ್ನೆಸ್ ಮ್ಯಾನ್ ಕೂಡ ಡೈಲಿ ನಾಲೆಡ್ಜ್ ಅಕ್ವೈರ್ ಮಾಡ್ಕೋಬೇಕು, ಇಲ್ಲ ಅಂದರೆ ಬಿಸ್ನೆಸ್ಸಲ್ಲಿ ಸರ್ವೈವ್ ಆಗಕ್ಕೆ ಆಗಲ್ಲ. ಸೊ ಸರಸ್ವತಿ ಪುತ್ರರಾಗಿದ್ದರೆ ಮಾತ್ರ ಲಕ್ಷ್ಮೀ ಪುತ್ರ ಆಗಲಿಕ್ಕೆ ಸಾಧ್ಯ ಇದೆ ಅಂತ ಸರ್. ಇಬ್ಬರು ಇರಬೇಕು ಸರ್, ಇಬ್ಬರು ಮೋಸ್ಟ್ ಕಾಂಟ್ರಿಬ್ಯೂಟ್. ಲಕ್ಷ್ಮಿ ಇದ್ದರೆ ಸರಸ್ವತಿ ಬರ್ತಾರೆ, ಸರಸ್ವತಿ ಇದ್ದರೆ ಲಕ್ಷ್ಮಿ ಬರ್ತಾರೆ, ವಯಸ್ಸು ವರ್ಷ. ಸರ್ ಹಾಗಿದ್ರೆ ಈಗ ಒಬ್ಬ ಬಿಸ್ನೆಸ್ ಮ್ಯಾನ್ ಈಗ ಸಾಲ ಪಡಿಬೇಕು ಅಂತ ಇದ್ದರೆ
ಬ್ಯಾಂಕ್ನವ್ರ ಜೊತೆ ಹೇಗೆ ವ್ಯವಹಾರ ಮಾಡಬೇಕು, ಹೇಗೆ ಒಂದು ಸಂಬಂಧ ಇಟ್ಕೊಳ್ಬೇಕು ಅನ್ನುವಂಥದ್ದು. ಸೊ ಎರಡನೇದಾಗಿ ಯಾವೆಲ್ಲ ಡಾಕ್ಯುಮೆಂಟೇಷನ್ ಬೇಕಾಗುತ್ತೆ ಒಂದು ಲೋನ್ ಪಡೀಲಿಕ್ಕೆ ಅನ್ನುವಂಥದ್ದು. ಮೂರನೇದಾಗಿ ಈಗ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಒಳ್ಳೆಯದಾ, ಖಾಸಗಿ ಬ್ಯಾಂಕ್ ಒಳ್ಳೆಯದಾ, ಅಥವಾ NBFC ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳನ್ನೆಲ್ಲ ಸಾಲ ಪಡೆಯೋದು ಉತ್ತಮ, ಏನು ಡಿಫರೆನ್ಸ್ ಇದೆ ಅಂತ ತಾವು ಹೇಳ್ತೀರಿ ಅಂತ? ಸರ್ ಮೊದಲಾಗಿ ನಾನು ಹೇಳಿದೆ ಆವಾಗಲೇ, ಫಸ್ಟ್ ಆಫ್ ಆಲ್ ಹೆಂಗೆ ಅಂದರೆ ಬ್ಯಾಂಕರ್ಸ್ ಇದನ್ನು ಅರ್ಥ ಮಾಡ್ಕೋಬೇಕು, ಮತ್ತು ಫಂಡರ್ಸ್ ಕೂಡ ಮೀನ್ಸ್ ಯಾರು ಮೀನ್ಸ್ ಬಾರೋರ್ ಇರ್ತಾನೆ ಅವರು ಕೂಡ ಅರ್ಥ ಮಾಡ್ಕೋಬೇಕು. ಎರಡು ಕಡೆನೂ ಇದಿರುತ್ತೆ, ಅನಲೈಸೇಷನ್ ಇರುತ್ತೆ. ಇವಾಗ ಬಾರೋರ್ ಏನು ಥಿಂಕ್ ಮಾಡಬೇಕು, ನನಗೆ ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲಿ ಕಮ್ಮಿ ಆಗುತ್ತೆ, ನನಗೆ ಎಷ್ಟು ಬೇಗ ಫಂಡಿಂಗ್ ಆಗುತ್ತೆ, ಅವ್ನ ಥಿಂಕಿಂಗಲ್ಲಿ ಎರಡೇ ಇರುತ್ತೆ. ಫಸ್ಟ್ ಆಫ್ ಆಲ್ ನೀವು ಇಲ್ಲ ಫಂಡಿಂಗ್ ನನಗೆ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆದರೂ ಪರವಾಗಿಲ್ಲ, ಬೇಗ ಬೇಕು ಅಂದರೆ NBFCಗೆ ಹೋಗ್ಬಿಡ್ತಾರೆ. ಅಲ್ಲೂ ಪ್ರಾಬ್ಲಮ್ ಇರುತ್ತೆ, ಯಾಕೆಂದರೆ ಇವತ್ತಿನ ಮಾರ್ಜಿನ್ ಲೆವೆಲಿಗೆ ಕಂಪೀಟ್ ಮಾಡಿ ನಿಮ್ಮ ಪ್ರಾಜೆಕ್ಟ್ ಮೈನಸ್ಗೆ ಹೋಗೋ ಚಾನ್ಸಸ್ ಇರುತ್ತೆ. NBFC ನಾನು ಕೆಟ್ಟದು ಅಂತ ಹೇಳಲ್ಲ, ನಮಗೂ ಕೂಡ ತಗೊಂಡ್ಮೇಲೆ ಅನಲೈಸ್ ಆಗಿತ್ತು. ಏನಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ, ನಿಮಗೆ ಮನಿ ಫಿಲ್ ಮಾಡೋದು ಜಾಸ್ತಿ ಲಾರ್ಜ್ ಆಗಿರುತ್ತೆ. ಬ್ಯಾಂಕ್ ಸೆಕ್ಟರ್ಗೆ ಹೋದರೆ ಪ್ರೊಸೀಜರ್ ಜಾಸ್ತಿ ಇರುತ್ತೆ, ಎಂಡಪ್ ಆಗಲ್ಲ ಬೇಗ. ಇವಾಗ ನಿಮಗೆ ಈ 6 ಮಂತ್ಸಲ್ಲಿ ಇದಕ್ಕೆ ಪ್ರಾಡಕ್ಟ್ಗೆ ನಾನು ಬಂಡವಾಳ ಹಾಕಿದ್ರೆ ಮಾರ್ಜಿನ್ ಸಿಗುತ್ತೆ ಅಂತ ನಾಲೆಡ್ಜ್ ಇರುತ್ತೆ. ನೀವು ಬ್ಯಾಂಕ್ ಥ್ರೂ ಹೋದರೆ ಅದು 6 ಮಂತ್ಸ್ ಅಲ್ಲೇ ಮುಗಿದೋಗುತ್ತೆ. ಬಟ್ ಹಂಗಾಗಿ ಜನ ಏನು ಮಾಡ್ತಾರೆ, ಜಾಸ್ತಿ NBFC ಕಡೆಗೆ ಹೋಗ್ತಿದ್ದಾರೆ. ಇದನ್ನು ಸೆಂಟ್ರಲ್ ಗೌರ್ಮೆಂಟ್ ಬ್ಯಾಂಕರ್ಸ್ ಮತ್ತು ಹೈಲಿ ಆಫೀಸರ್ಸ್ ಏನಿದ್ದಾರೆ ಈ ಲೋಪ್ ಪೋಲ್ನ ಅಡ್ಜಸ್ಟ್ ಮಾಡಿಕೊಂಡು ಸೆಂಟ್ರಲ್ ಬ್ಯಾಂಕ್ ಅವರು ಬೇಗ ಫಂಡಿಂಗ್ ಮಾಡಿದ್ರೆ ಎಂಟರ್ಪ್ರಿನರ್ಸ್ಗೂ ಅನುಕೂಲ ಆಗುತ್ತೆ, ಕಮ್ಮಿ ರೇಟ್ ಆಫ್ ಇಂಟ್ರೆಸ್ಟು ಸಿಗುತ್ತೆ, ಈ ವಿಲ್ ಬಿ ಸಕ್ಸಸ್ಫುಲ್. ಅಲ್ಲಿ ಲೂಪ್ ಪುಲ್ ಇದೆ. NBFC ಏನು ಮಾಡಬೇಕು, ಪರ್ಸೆಂಟೇಜ್ ಆಫ್ ರೇಟ್ ಆಫ್ ಇಂಟ್ರೆಸ್ಟ್ನ ಕಮ್ಮಿ ಮಾಡಿ ಏನು ಪ್ರೊಸೀಜರ್ ಫಾಸ್ಟಾಗಿ ಕೊಡ್ತೀರೋ ಇದು ಕೆಲಸ ಕೊಟ್ಟರೆ ಅಲ್ಲೂ ಹೆಲ್ಪ್ ಆಗುತ್ತೆ. ನೋಡಿರಿ, ಇಬ್ಬರು ಕಡೆಯಿಂದನೂ ಇವಾಗ ಇವ್ರ ಕಡೆಯಿಂದ ಲೂಪ್ ಪೋಲು, ಇವ್ರ ಕಡೆಯಿಂದ ಲೂಪ್ ಪೋಲು, ಇಬ್ರಿಗೂ ಅಡ್ವಾಂಟೇಜ್ ಆಗ್ತಾ ಇದೆ. ಇವ್ರ ಕಡೆ ಹೇಳ್ತಾರೆ ನಮಗೆ ಕಸ್ಟಮರೇ ಸಿಗಲ್ಲ, ನಾವೇ ಹೋಗಿ ಅಪ್ರೋಚ್ ಆಗ್ತೀವಿ ಅಂತ ಸೆಂಟ್ರಲ್ ಬ್ಯಾಂಕ್ ಅವರು ಹೇಳ್ತಾರೆ. NBFC ಅವರಿಗೆ ಸಿಕ್ಕಿರೋಷ್ಟು ಕಸ್ಟಮರ್ಸ್ ಇನ್ಯಾರಿಗೂ ಸಿಕ್ಕಿಲ್ಲ, ಯಾಕೆಂದರೆ ಅವ್ರಿಗೆ ಡೈಲಿ ಟಾರ್ಗೆಟು ರೀಚ್ ಮಾಡಬೇಕು, ಲೋನ್ ಕೊಡಬೇಕು ಅಂತ NBFC ಇರುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ಆ ಟೆನ್ಷನ್ ಇರಲ್ಲ. ಹಂಗಾಗಿ ಏನು ಮಾಡ್ತಾರೆ, ಬ್ಯಾಂಕ್ ಕಡೆ ಬರಲ್ಲ, ಬ್ಯಾಂಕ್ ಕಡೆ ಜನ ಬರ್ತಾಯಿಲ್ಲ ಅಂತ ಆಲ್ರೆಡಿ ತುಂಬ ಬ್ಯಾಂಕ್ಸ್ನ ಮರ್ಜ್ ಮಾಡಿ 4 ಬ್ಯಾಂಕ್ ಮಾಡವ್ರೆ. ಸಿಂಡಿಕೇಟ್ ಬ್ಯಾಂಕ್ ಇಲ್ಲ, ಅದು ಕೆನರಾ ಮರ್ಜ್ ಆಗಿದೆ. SBIಗೆ ಯಾವುದದು ಬ್ಯಾಂಕ್ ಆಫ್ ಮೈಸೂರು ಮರ್ಜ್ ಆಗಿದೆ. ಹಿಂಗೆಲ್ಲ ಬ್ಯಾಂಕ್ ಮರ್ಜ್ ಆಗ್ತಾ ಫೈನಲಿ ಏನಾಗ್ಬಿಡುತ್ತೆ, ಅದು ಪ್ರೈವೇಟೈಸೇಷನ್ ಆಗಿಬಿಡುತ್ತೆ. ಅದಾಗೋಕ್ಕಿಂತ ಮುಂಚೆ ಏನು ಮಾಡಬೇಕು, ನೀವು ಈ ಪ್ರೊಸೀಜರ್ ಮಾಡಬೇಕು. ಏನು ಮಾಡಬೇಕು, ಬೇಗ ಪ್ರೊಸೀಜರ್ ಮುಗಿಸಿ ಅವ್ರಿಗೆ ಫಂಡಿಂಗ್ ಕೊಡೋ ವ್ಯವಸ್ಥೆ ಮಾಡಬೇಕು. ಅವ್ರಿಗೆ ಕಮ್ಮಿ ರೇಟ್ ಆಫ್ ಇಂಟ್ರೆಸ್ಟಲ್ಲಿ NBFC ಅವರು ಫಂಡಿಂಗ್ ಮಾಡಬೇಕು. ಡಾಕ್ಯುಮೆಂಟೇಷನ್ ಏನೇನು ಬೇಕು ಅಂದರೆ ಸರ್, ಮೇಜರ್ ಎರಡು ಕಡೆಯೂ ಡಾಕ್ಯುಮೆಂಟೇಷನ್ ಒಂದೇ ಥರ ಇರುತ್ತೆ. ಆಧಾರ್ ಪ್ಯಾನ್, ಮೇಜರ್ ಆಧಾರ್ ಪ್ಯಾನ್, ಆಮೇಲೆ ನಿಮ್ಮದು DPR, ಆಮೇಲೆ IT ಇದ್ದರೆ, ಬ್ಯಾಕ್ಗ್ರೌಂಡ್ ಬಿಸ್ನೆಸ್ ಇದ್ದರೆ ಅದು IT ಫೈಲು, 2 years IT ಫೈಲು, ಆಮೇಲೆ ಬ್ಯಾಲೆನ್ಸ್ ಶೀಟು, ಆಮೇಲೆ ಮಾರ್ಜಿನ್ ಸರ್ಟಿಫಿಕೇಟು, ಆಮೇಲೆ ನಿಮ್ಮ ಪ್ರಾಜೆಕ್ಟಲ್ಲಿ ಮಿಷನರಿ ತೊಗೊತಿದ್ರೆ ಮಿಷನರಿ ಕೊಟೇಷನ್ಸು, ಇದ್ರದ್ದು ಬಗ್ಗೆನೇ ಜಾಸ್ತಿ ಡಾಕ್ಯುಮೆಂಟೇಷನ್ ಇರುತ್ತೆ. ಮೇಜರ್ ಡಾಕ್ಯುಮೆಂಟ್ಸು ಬೇಸಿಕ್ ಡಾಕ್ಯುಮೆಂಟ್ಸ್ ಪ್ಯಾನ್, ಆಧಾರ್, ಆಮೇಲೆ ITR ಇಲ್ಲ ಅಂದರೆ ಬ್ಯಾಲೆನ್ಸ್ ಶೀಟು, ಇವೆರಡೂ ಇಲ್ಲ ಅಂದರೆ ಪ್ರಾಜೆಕ್ಟ್ ರಿಪೋರ್ಟು. ಇವಾಗ ಫ್ರೆಶರ್ ಆದರೆ ಅವ್ರ ಹತ್ರ ITR ಇರಲ್ಲ, ಬ್ಯಾಲೆನ್ಸ್ ಶೀಟ್ ಇರಲ್ಲ, ಅವ್ರ DPR, ಪ್ಯಾನ್ ಕಾರ್ಡು, ಆಧಾರ್, ಇದು ಮೇನ್ ಇಂಪಾರ್ಟೆಂಟ್. ಸಿಬಿಲ್ ರಿಪೋರ್ಟ್ ಶುಡ್ ಬಿ ಮ್ಯಾಂಡೇಟರಿ ಆಗಿಬಿಟ್ಟಿದೆ ಸರ್. ಈಗ ಹೆಂಗಾಗಿದೆ, ಬಟ್ ಅದರಲ್ಲೂ ತುಂಬ ಲೂಪ್ ಹೋಲ್ಸ್ ಇದೆ ಸರ್. ಯಾಕೆಂದರೆ ನಾನು ಇವತ್ತು ಅಪ್ಡೇಟ್ ಮಾಡಿದ್ರೆ ಅದು ಬರೋದು ಒಂದು ತಿಂಗಳಿಗೆ. ಇವತ್ತು ಒಂದು 630 ಇದ್ದರೆ ಬ್ಯಾಂಕ್ ಒಂದು ರಿಜೆಕ್ಟ್ ಮಾಡಿಬಿಟ್ಟಿರ್ತಾನೆ, ಮುಂದಿನ ತಿಂಗಳು ನೋಡೋ ಅಷ್ಟೊತ್ತಿಗೆ 800 ಆಗ್ಬಿಟ್ಟಿರುತ್ತೆ. ಹಂಗಾಗಿ ಲೂಪ್ ಹೋಲ್ಸ್ ಇದೆ. ಎರಡು ಕಡೆಯಿಂದೂ ನೋಡಿ ಪ್ರಾಬ್ಲಮ್ಸ್ ಇದೆ, ಸೊಲ್ಯೂಷನ್ ನಿಮ್ಮ ಹತ್ರನೇ ಇದೆ. ನೀವು ಎಲ್ಲಿ ಹೋಗಿ ಯಾವ ಥರ ಡಿಸಿಷನ್ ಮಾಡ್ತೀರ ಅನ್ನೋದು ಬಾರೋವ್ರ ಮೇಲೆ ಇರುತ್ತೆ. ಸರ್, ಈಗ ಮುಖ್ಯವಾಗಿ ಬಿಸ್ನೆಸ್ ಲೋನ್ ಅಂದರೆ ಯಾವುದು ಸಿಗುತ್ತೆ ಅಂತ ಒಂದು, ಆಮೇಲೆ ನಾನು ಈಗಾಗಲೇ ಹೇಳಿದಾಗೆ ಬ್ಯಾಂಕ್ನವ್ರ ಜೊತೆ ಹೇಗೆ ವ್ಯವಹರಿಸಬೇಕು ಅಂತ. ಸರ್, ನೀವು ಆದಷ್ಟು ಬ್ಯಾಂಕ್ ಅವ್ರ ಜೊತೆ ಸ್ಮೂತ್ ಆಗಿದ್ರೇ ಬೇಗ ವರ್ಕ್ಸ್ ಆಗುತ್ತೆ. ಅಂದರೆ ಅವ್ರು ಏನೇ ಡಾಕ್ಯುಮೆಂಟ್ ಕೇಳಿದ್ರು ನೀವು ಕೊಟ್ಟರೆ ಅವ್ರು ಆಟೋಮೆಟಿಕ್ ಪ್ರಾಜೆಕ್ಟ್ ಮಾಡಲೇಬೇಕು, ಆಪ್ಷನ್ ಇಲ್ಲ. ನೀವು ಸೆಕೆಂಡ್ ಕಾಲ್ ಯಾವಾಗ ತೊಗೋಬೋದು ಅಂದರೆ ಅವ್ರು ನಿಮ್ಮ ಮೇಲೆ ತುಂಬ ಪ್ರೆಷರ್ ಆಗ್ತಾಯಿದ್ದು ಮಾಡೋಕ್ಕಾಗಿಲ್ಲ ಅಂದರೆ ಮಾತ್ರ ನೀವು ಸೆಕೆಂಡ್ ಕಾಲ್ ತೊಗೋಬೋದು. ಬಟ್ ಫಸ್ಟ್ ಕಾಲ್ ನೀವು ಸ್ಮೂತಾಗಿ ಅವ್ರ ಜೊತೆ ಹ್ಯಾಂಡಲ್ ಮಾಡಿದ್ರೆ ಯು ವಿಲ್ ಗೆಟ್ ಗುಡ್ ರಿಸಲ್ಟ್. ಇನ್ನೊಂದೇನೆಂದರೆ ಒಂದೊಂದ್ಸಲಿ ಹೆಂಗಾಗಿರೋ ಸಿಚುವೇಷನ್ ಅಂದರೆ ನೀವು ಎಷ್ಟೇ ಸ್ಮೂತಾಗಿ ಹ್ಯಾಂಡಲ್ ಮಾಡೋಕೆ ಹೋದ್ರು ಅದಕ್ಕೆ ಆನ್ಸರೇ ಸಿಗಲ್ಲ. ದೆನ್ ನೀವು ಟೇಕ್ ಸೆಕೆಂಡ್ ಕಾಲ್. ಈ ಬ್ಯಾಂಕಲ್ಲಿ ಅಂದರೆ ಈ ಬ್ಯಾಂಕ್, ಈ ಬ್ಯಾಂಕಲ್ಲಂದರೆ ಈ ಬ್ಯಾಂಕ್, ಇಲ್ಲ ಅಂದರೆ NBFC, ಅವಾಗ ನೀವು ಸೆಕೆಂಡ್ ಕಾಲ್ ತೊಗೋಬೋದು. ಸೊ ಸರ್, ಹಾಗಿದ್ರೆ ಈಗ ಬಿಸ್ನೆಸ್ ಲೋನ್ ಅಂತ ಬಂದಾಗ ಯಾವುದೆಲ್ಲ ಸ್ಕೀಮ್ಗಳು ಮುಖ್ಯವಾಗಿ ಚಾಲ್ತಿಯಲ್ಲಿದೆ? ಸರ್, ಮೇನ್ ನನಗೆ ನಾಲೆಡ್ಜ್ ಇರೋ ಪ್ರಕಾರ ನಾನು 2 ಪ್ರಾಜೆಕ್ಟ್ ಬಗ್ಗೆ ತುಂಬ ವರ್ಕ್ ಮಾಡಿದ್ದೀನಿ ಇನ್ ಡೀಪಾಗಿ. ಒಂದು PMEGP, ಒಂದು CGTMS. CGTMS ಇಸ್ ನಥಿಂಗ್ ಬಟ್ ಲೋನ್ ಅಲ್ಲ, ಅದೊಂದು ಇನ್ಸೂರೆನ್ಸ್ ಥರ. ಹೆಂಗೆ ಅಂದರೆ ಗೌರ್ಮೆಂಟ್ ನಿಮಗೆ ಇನ್ಸೂರೆನ್ಸ್ ಕೊಡುತ್ತೆ. ಯಾವ ಥರ, ನೀವು ಬ್ಯಾಂಕಲ್ಲಿ ಹೋಗಿ 10 ಲಕ್ಷ ಸಾಲ ಮಾಡ್ತೀರಾ, ಅದನ್ನು ಅಂಡರ್ CGTMS ಕವರ್ಡ್ ಅಂತ ಮಾಡಿರ್ತಾರೆ. ನೀವು ಓದಬೇಕು ಪ್ರತಿಯೊಂದನ್ನು ಬ್ಯಾಂಕಲ್ಲಿ. ಆ CGTMS ಕವರ್ಡ್ ಅಂದರೆ ಅದೊಂದು ಕ್ರೆಡಿಟ್ ಫಂಡ್. ಇಂಡಿಯನ್ ಗೌರ್ಮೆಂಟ್ ಏನು ಮಾಡ್ಕೊಂಡಿದೆ, ಒಂದು ಫಂಡ್ ಜನ್ರೇಟ್ ಮಾಡ್ಕೊಂಡು ಅದಕ್ಕೆ ಫೀಸ್ ಅಂತ ತೊಗೊತಾ ಇದೆ. ನೀವು ಆ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಆದಾಗ ಇಷ್ಟು % ಅಂತ ನಿಮ್ಮ ಹತ್ರ ಫೀಸ್ ತೊಗೊತಾರೆ, ಅದೇ CGTMS. ಅದನ್ನು ಬ್ಯಾಂಕರ್ ಕವರ್ ಮಾಡ್ಬೋದು ಆ ಪ್ರಾಜೆಕ್ಟಿಗೆ. ಅವಾಗ ಏನಾಗುತ್ತೆ, ನಿಮಗೆ ಕೊಲೆಟರಲ್ ಅವಶ್ಯಕತೆ ಇರಲ್ಲ. ನೀವು ಫೇಲ್ ಆದರೂ, ನಿಮ್ಮದು NP ಆದರೂ ಕೂಡ ಅವರು ಕ್ಲೇಮ್ ಮಾಡ್ಕೋಬೋದು CGTMS ಹತ್ರ. ಇಲ್ಲಿ ಗೌರ್ಮೆಂಟಿಂದ ಕ್ಲೇಮ್ ಮಾಡ್ಬೋದು. ಅದಕ್ಕೆ ಅದೊಂದು ಒನ್ ಆಫ್ ದ ಬೆಸ್ಟ್ ಏನಾದರೂ ಪ್ರಾಜೆಕ್ಟ್. ಅದು ಲೋನ್ ಅಲ್ಲ, ಅದು ಕವರೇಜ್, ಅಂದರೆ ಕವರೇಜ್ ಇನ್ಸೂರೆನ್ಸ್ ಥರ. CGTMS ಕವರ್ಡ್ ಅಂತ. ಅದು ವಿತೌಟ್ ಕೊಲೆಟರಲ್. ನೀವು ನೋಡಿರ್ಬೋದು ಎಲ್ಲ ಪ್ರಾಜೆಕ್ಟಲ್ಲೂ ಅವ್ರು ನಿಮ್ಮ ಹತ್ರ ಕೊಲೆಟರಲ್ ತಗೊಂಡಿದ್ರು, ಹಿಂದೆಗಡೆಯಿಂದ CGTMS ಒಂದೊಂದ್ಸರಿ ಕವರ್ ಮಾಡಿಬಿಟ್ಟಿರ್ತಾರೆ.
ಅದನ್ನ ಪ್ರೈಮರಿಯಿಂದ ತೋರಿಸ್ಕೊಂಡು ಮುಂದೆಗಡೆ ಮೈನ್ CGTMS ಕೊಂಡು ಮಾಡಿರ್ತಾರೆ. ಒಂದೊಂದು ಸಲ ಏನು ಮಾಡಿರ್ತಾರೆ, ಸೀದಾ ಕೊಲೆಟರಲ್ನ ಶೋ ಮಾಡಿರ್ತಾರೆ. ಗೌರ್ಮೆಂಟ್ ಇದು ಯೂತ್ಸ್ಗೆ ಹೆಲ್ಪ್ ಆಗಲಿ, ಎಂಟರ್ಪ್ರಿನರ್ಸ್ಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರನೇ CGTMS ಸ್ಕೀಮು ತೊಗೊಂಬಂದಿರೋದು. ಇದನ್ನು ಫಲಾನುಭವಿಗಳು ಆಗಬೇಕು ಅಂದರೆ ನಿಮ್ಮದು ಮೇನ್ ಡಾಕ್ಯುಮೆಂಟೇಷನ್ ಎಲ್ಲ ಪರ್ಫೆಕ್ಟ್ ಆಗಿರಬೇಕು. ಸೆಕೆಂಡು, ನಿಮ್ಗೆ ಇದ್ರ ಬಗ್ಗೆ ನಾಲೆಡ್ಜ್ ಇರಬೇಕು. ಎಷ್ಟು ಪರ್ಸೆಂಟು ನಿಮ್ಮ ಕ್ಯಾಟಗರಿ ವೈಸ್ ಸಿಗುತ್ತೆ, ಎಷ್ಟು ಪರ್ಸೆಂಟ್ ನಿಮ್ಗೆ ಇದ್ರಲ್ಲಿ ಬೆನಿಫಿಟ್ ಸಿಗುತ್ತೆ ಅನ್ನೋದು ನಿಮಗೆ ನಾಲೆಡ್ಜ್ ಇರಬೇಕು. CGTMS ಎಲ್ಲರಿಗೂ ಅಪ್ಲೈಕಬಲ್, ಜನರಲ್ ಅವರು, ನಮಗೆ, ನಿಮಗೆ, ಎಲ್ಲರಿಗೂ, ಲೇಡೀಸು ಎಲ್ಲರಿಗೂ ಅಪ್ಲೈಕಬಲು. ನೀವು ಯಾವುದೇ ಪ್ರಾಜೆಕ್ಟ್, ಇವಾಗ 15 ಲಕ್ಷ ಪ್ರಾಜೆಕ್ಟ್ ಅಂದರೆ 85% CGTMS ಕವರ್ ಆಗಿಬಿಡುತ್ತೆ. ಬ್ಯಾಂಕಿಗೆ ಟೆನ್ಷನ್ ಇರೋದು ಓನ್ಲಿ 15%, 15 to 20% ಮ್ಯಾಕ್ಸಿಮಮ್. ಅದನ್ನು ನೀವು ಫಂಡಿಂಗ್ ಮಾಡ್ಕೊಂಡು ನಿಮ್ಮ ಕಡೆ ಫಂಡಿಂಗ್ ತೋರಿಸಿರ್ತೀರ, ಅವ್ರಿಗೆ 80% ಅವ್ರ ಕಡೆಯಿಂದ ಫಂಡಿಂಗ್ ತೋರಿಸಿರ್ತಾರೆ. ರಿಸ್ಕ್ ರೇಷನ್ ಕಮ್ಮಿ, 0 ರಿಸ್ಕ್ ರೇಷಿಯೋ. ಇವೆರಡು ಕಾನ್ಸೆಪ್ಟು ನಿಮಗೆ ಬ್ಯಾಂಕ್ ಥ್ರೂ ಹೋದರೆ ಈಸಿ ಆಗುತ್ತೆ. CGTMS ಮತ್ತು PMEGP ತುಂಬ ಮ್ಯಾನುಫ್ಯಾಕ್ಚರಿಂಗು, ಪ್ರೊಡಕ್ಷನ್ನು, ಫುಡ್ ಪ್ರೊಡಕ್ಷನ್ನು, ಆಮೇಲೆ ಆಯಿಲ್ ಪ್ರೊಡಕ್ಷನ್ನು, ಇವೆಲ್ಲ ಅದರ ಸ್ಕೀಮ್ ಬರುತ್ತೆ. ಇದು ನನಗೆ ಹೆಂಗೆ ನಾಲೆಡ್ಜ್ ಬಂತಂದರೆ, ಈ ಪ್ರಾಜೆಕ್ಟಿಗೆ ನಾವು ಎಂಟ್ರಿ ಆಗಿ ಈ ಪ್ರಾಜೆಕ್ಟ್ ನಾವು ಮಾಡಾದಮೇಲೆ ಇದರಲ್ಲಿರೋ ಲೂಪ್ ಹೋಲ್ಸ್ ಎಲ್ಲ ನಮಗೆ ಗೊತ್ತಾದಮೇಲೆ ಬ್ಯಾಂಕರ್ ಸೈಡಿಂದ ಏನು ಪ್ರಾಬ್ಲಮ್ಸ್ ಆಗುತ್ತೆ, ಕಸ್ಟಮರ್ ಸೈಡಿಂದ ನಮ್ಮ ಕಡೆಯಿಂದ ಏನೋ ಪ್ರಾಬ್ಲಮ್ಸ್ ಆಗುತ್ತೆ, ಎಲ್ಲ ಅನಲೈಸ್ ಆದಮೇಲೆ ಇದ್ರ ಬಗ್ಗೆ ನಾಲೆಡ್ಜ್ ಬಂದಿದೆ ಸರ್. ಸೊ ಇದರಲ್ಲಿ ಎಷ್ಟು ಮೊತ್ತದವರೆಗೆ ಲೋನ್ ಸಿಗುತ್ತೆ ಅಂತ ಹೇಳಿದ್ರೆ ಸರ್? ಸರ್ PMEGP ನನಗೆ 50 lakhs ತನಕ ಆಪ್ಷನ್ ಇದೆ ಅಂತ ಹೇಳಿದ್ರು. ಬಟ್ CGTMS ಟಿಲ್ 10 crore ಅದು ಸ್ಲ್ಯಾಬ್ ಇದೆ. 2 CR, 5 CR, 10 CR ಟೋಟಲ್ 3 ಸ್ಲ್ಯಾಬ್ ಇದೆ. 3 ಪ್ರಾಜೆಕ್ಟ್ ಸ್ಲ್ಯಾಬ್ಗೂ ನಿಮಗೆ CGTMS ಕವರ್ಡ್ ಆಗುತ್ತೆ ನನಗಿರೋ ನಾಲೆಡ್ಜ್ ಪ್ರಕಾರ. ಬಟ್ ನನಗೆ ಇವಾಗ ಸ್ಯಾಂಕ್ಷನ್ ಆಗೋದು 2 CRದು. ಸೊ ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಫಂಡಿಂಗ್ ಬಗ್ಗೆ, ಒಬ್ಬ ಬಿಸ್ನೆಸ್ ಮ್ಯಾನ್ ಅಥವಾ ಇಂಡಸ್ಟ್ರಿಯಲಿಸ್ಟ್ ಆಗಬೇಕಿದ್ರೆ ಮುಖ್ಯವಾಗಿ ಬಂಡವಾಳವನ್ನು ಹೇಗೆ ಸಂಗ್ರಹಿಸಬೇಕು, ಯಾವೆಲ್ಲ ಮೂಲಗಳಿಂದ ಕಲೆಕ್ಟ್ ಮಾಡಬೇಕು, ಅಲ್ಲಿ ನಡೀತಾ ಇರುವಂಥ ಸ್ಟ್ರಗಲ್ ಏನಿದೆ ಮತ್ತು ಅದನ್ನು ನಿಮ್ಮ ಸ್ವಂತ ಅನುಭವದ ಒಂದು ಆಧಾರದಲ್ಲಿ ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಿಸ್ತಾರ ಬಿಸ್ನೆಸ್ ಆ್ಯಂಡ್ ಪ್ರಾಪರ್ಟಿ ಯೂಟ್ಯೂಬ್ ವಾಹಿನಿಯನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.